ಇಂದಿನ ಕತೆ ಹೆತ್ತ ತಾಯಿ ಸಾಕಿದ ತಂದೆ ನಮ್ಮ ದೇವರು. ಹೋಟೆಲ್ ಮಾಲೀಕ ಎಲೆ ಇಟ್ಟು ಊಟ ಬಡಿಸಲು ಬಗ್ಗುತ್ತಿದ್ದಂತೆ ಆ ವ್ಯಕ್ತಿ ಕೇಳಿದರು, ಸರ್ ಊಟಕ್ಕೆ ಎಷ್ಟಾಗುತ್ತೆ? ಮಾಲೀಕ ಉತ್ತರಿಸಿದರು, ಮೀನು ಬೇಕಿದ್ರೆ 50 ರೂಪಾಯಿ, ಮೀನು ಬೇಡವಾದರೆ 30 ರೂಪಾಯಿ. ಆ ವ್ಯಕ್ತಿ ತನ್ನ ಹರಿದ ಅಂಗಿಯ ಕಿಸೆಯಿಂದ ತೆಗೆದ 10 ರೂಪಾಯಿಯನ್ನು ಮಾಲೀಕನತ್ತ ಚಾಚುತ್ತಾ, ನನ್ನ ಕೈಯಲ್ಲಿರೋದು ಇಷ್ಟೇ ಸರ್, ಇದಕ್ಕೆ ಸಿಕ್ಕುವುದು ಕೊಟ್ಟರೆ ಸಾಕು, ಬರೀ ಅನ್ನವಾದರೂ ಪರವಾಗಿಲ್ಲ, ಹಸಿವು ನೀಗಿದ್ರೆ ಸಾಕು, ನಿನ್ನೆ ಮಧ್ಯಾಹ್ನದಿಂದ ಏನೂ ತಿಂದಿಲ್ಲ. ಇದನ್ನು ಹೇಳಬೇಕಾದ್ರೆ ಅವರ ಮಾತುಗಳು ತಡವರಿಸಿದವು. ಹೋಟೆಲ್ ಮಾಲೀಕ ಮೀನು ಬಿಟ್ಟು ಬಾಕಿ ಎಲ್ಲವನ್ನ ಅವರಿಗೆ ಬಡಿಸಿದರು. ನಾನು ಅವರು ಊಟ ಮಾಡುವುದನ್ನೇ ನೋಡಿ ನಿಂತೆ. ಅವರ ಕಣ್ಣಿನಿಂದ ಕಣ್ಣೀರು ಸಣ್ಣದಾಗಿ ಕೆಳಗೆ ಜಾರುತ್ತಿತ್ತು. ಅದನ್ನು ಉಜ್ಜಿಕೊಂಡು ಸಣ್ಣ ಮಗುವಿನಂತೆ ನಿಧಾನವಾಗಿ ಊಟ ಮಾಡುವುದನ್ನು ಕಂಡು ಪಕ್ಕದಲ್ಲಿ ಕುಳಿತ ವ್ಯಕ್ತಿ ಕೇಳಿದರು, ನೀವ್ಯಾಕೆ ಅಳ್ತಾ ಇದ್ದೀರಾ? ಅವರು ಕೇಳಿದ ವ್ಯಕ್ತಿಯ ಮುಖವನ್ನು ನೋಡಿ ಕಣ್ಣನ್ನು ಉಜ್ಜಿಕೊಂಡು ಹೇಳಿದರು, ನನ್ನ ಕಳೆದು ಹೋದ ಜೀವನವನ್ನು ನೆನೆದು ಕಣ್ಣೀರು ಬಂತು. 3 ಮಕ್ಕಳು ಸರ್, ನನಗೆ 2 ಗಂಡು 1 ಹೆಣ್ಣು, 3 ಜನರಿಗೂ ಒಳ್ಳೆಯ ಕೆಲಸ ಇದೆ. ನನಗೆ ಸಿಗದ ಎಲ್ಲ ಸೌಭಾಗ್ಯವನ್ನು ಅವರಿಗೆ ನೀಡಿದ್ದೇನೆ. ಅದಕ್ಕಾಗಿ ನಾನು ಕಳೆದುಕೊಂಡಿದ್ದು ನನ್ನ ಯೌವನವನ್ನು 28 ವರ್ಷದ ಪ್ರವಾಸ ಜೀವನ ನಂದು. ಎಲ್ಲದಕ್ಕೂ ನನ್ನ ಬೆನ್ನೆಲುಬಾಗಿದ್ದ ಅವಳು ಮೊದಲೇ ನನ್ನನ್ನು ಒಂಟಿಯಾಗಿಸಿ ಹೊರಟು ಹೋದಳು. ಆಸ್ತಿ ಪಾಲು ಮಾಡುವವರೆಗೆ ನನ್ನನ್ನು ಕಂಡರೆ ಸೊಸೆ ಮಕ್ಕಳು ಬಹಳ ಪ್ರೀತಿಯಿಂದ ನೋಡುತ್ತಿದ್ದರು. ನಂತರ ಆಸ್ತಿ ಪಾಲು ಮಾಡುತ್ತಿದ್ದಂತೆ ನಾನು ಅವರಿಗೆ ಭಾರವಾಗತೊಡಗಿದೆ. ಮುಟ್ಟಿದ್ದಕ್ಕೆಲ್ಲ ನನ್ನನ್ನು ದೂರಲಾರಂಭಿಸಿದರು. ನಾನು ಒಬ್ಬ ಮುದುಕನಲ್ವಾ, ಆ ಒಂದು ಪರಿಗಣೆಯಾದರೂ ಕೊಡಬಹುದಾಗಿತ್ತು, ಅದೂ ಇಲ್ಲ. ಅವರು ಊಟ ಮಾಡಿದ ನಂತರವೇ ನಾನು ಊಟಕ್ಕೆ ಕುಳಿತುಕೊಳ್ಳುತ್ತಿದ್ದೆ, ಆದರೂ ಬೈಯುತ್ತಿದ್ದರು. ಆಹಾರವನ್ನೆಲ್ಲ ಕಣ್ಣೀರು ಬಿದ್ದು ಉಪ್ಪು ರಸವಾಗುತ್ತಿತ್ತು ತಿನ್ನುವಾಗ. ಮೊಮ್ಮಕ್ಕಳು ಕೂಡ ನನ್ನಲ್ಲಿ ಮಾತನಾಡುತ್ತಿರಲಿಲ್ಲ, ಕಾರಣ ಮಾತನಾಡುವುದಕ್ಕೆ ಕಂಡರೆ ಮಕ್ಕಳು ಅವರನ್ನು ಬೈಯುತ್ತಿದ್ದರು. ಯಾವಾಗಲೂ ಅವರದು ಒಂದೇ ಮಾತು, ಎಲ್ಲಿಗಾದರೂ ಈ ಮುದುಕ ಹೊರಟು ಹೋಗಬಾರದೆ ಎಂದು. ಮರುಭೂಮಿಯಲ್ಲಿ ಬೆವರು ಸುರಿಸಿ ದುಡಿದು ಉಂಟು ಮಾಡಿದ ಹಣದಲ್ಲಿ ತಿನ್ನದೆಯೂ ಮಲಗದೆಯೂ ನಾನು ಅವಳು ಕೂಡಿಟ್ಟ ಹಣದಲ್ಲಿ ಕಟ್ಟಿದ ಮನೆ, ಅವಳ ನೆನಪುಗಳು ಮಲಗಿರೋದು ಆ ಮನೆಯಲ್ಲಿಯೇ. ಬಿಟ್ಟು ಹೋಗಲು ಮನಸ್ಸು ಕೇಳಲಿಲ್ಲ, ಆದರೆ ನೆನ್ನೆ ಹೊರಟೇ ಬಿಟ್ಟೆ. ಸೊಸೆಯ ಒಡವೆ ಕದ್ದೆ ಎಂದು ಮಗ ನನ್ನಲ್ಲಿ ಸಿಟ್ಟುಕೊಂಡ. ಒಡೆದಿಲ್ಲ ಭಾಗ್ಯಕ್ಕೆ, ಇನ್ನೂ ಅಲ್ಲೇ ನಿಂತರೆ ಅವನು ಅದೂ ನಡೆಯಬಹುದು. ಅಪ್ಪನಿಗೆ ಹೊಡೆದ ಮಗ ಎಂಬ ಕೆಟ್ಟ ಹೆಸರು ಅವನಿಗೆ ಬರಬಾರ್ದಲ್ಲ. ಸಾಯಲು ಭಯವಿಲ್ಲ ಸರ್, ಆದರೆ ಇನ್ಯಾರಿಗೆ ಬೇಕಾಗಿ ಬದುಕಬೇಕು ಹೇಳ್ರಿ. ಅವರು ಪೂರ್ತಿ ಊಟ ಮಾಡದೇ ಎದ್ದರು. ತನ್ನಲ್ಲಿರುವ 10 ರೂಪಾಯಿ ಮಾಲೀಕನಡೆಗೆ ಚಾಚಿದ್ರು. ಮಾಲೀಕರೆಂದರು, ಬೇಡ, ಕೈಯಲ್ಲಿರಲಿ, ಯಾವುದಕ್ಕಾದರೂ ಬರುತ್ತೆ, ಯಾವಾಗ ಬೇಕಿದ್ರೂ ನೀವು ಇಲ್ಲಿಗೆ ಬರಬಹುದು, ನಿಮಗಿರುವ ಊಟ ಇಲ್ಲೇ ಇರಬಹುದು. ಆದರೆ ಆ ವ್ಯಕ್ತಿ ಆ 10 ರೂಪಾಯಿಯನ್ನು ಅಲ್ಲಿ ಇಟ್ಟು ಹೇಳಿದರು, ತುಂಬ ಸಂತೋಷವಾಯ್ತು ಸರ್, ಆದರೆ ಧರ್ಮಕ್ಕೆ ತಿಂದ ಅಭ್ಯಾಸವಿಲ್ಲ, ಏನೂ ತಿಳಿಯಬೇಡ್ರಿ, ಬರ್ತೀನಿ, ಇನ್ನೊಮ್ಮೆ ಕಾಣುವ ಎಂದು ಅವರ ಗಂಟನ್ನು ಎತ್ತಿಕೊಂಡು ಎಲ್ಲಿಗೆ ಎಂದು ಹೇಳದೆ ಅವರಷ್ಟಕ್ಕೆ ಅವರು ನಡೆದರು. ಆ ವ್ಯಕ್ತಿ ನನ್ನ ಮನಸ್ಸಿಗೆ ಉಂಟು ಮಾಡಿದ ಆ ಗಾಯ ಈಗಲೂ ಒಣಗಿಲ್ಲ. ಅದ್ಯಾಕೆ ಎಲ್ಲ ಹಸಿರು ಎಲೆಗಳು ಒಂದು ದಿನ ಹಣ್ಣೆಲೆಯಾಗುತ್ತವೆಂದು ನಾವು ಚಿಂತಿಸುವುದಿಲ್ಲ? ನಾವೆಲ್ಲರೂ ಚಿಂತಿಸಬೇಕಾದ ಒಂದು ಗಂಭೀರ ವಿಷಯ ಇದು ಅಲ್ಲವೇ ಗೆಳೆಯರೇ?